ಆತ್ಮವಿಶ್ವಾಸ ವೇದಿಕೆ ವತಿಯಿಂದ ಒಂದು ಮನವಿ ಕೊಡ್ತಾ ಇದ್ದೇವೆ. ಏನಂದರೆ ನಮ್ಮ ಸಮುದಾಯದ ಎರ್ಗೋಲ್ ಯೋಜನೆ ರೂವಾರಿ ಶಿಕ್ಷಕರಾದ ಚಂದ್ರಯ್ಯ ಸರ್ ಅವರು ಈ ಎರ್ಗೋಲ್ ಇದು ಯೋಜನೆಗೆ ಫಸ್ಟ್ ಜಾಗ ಕಂಡುಹಿಡಿದಿದ್ದ ಅವರು ಅದನ್ನು ಗುರುತಿಸ್ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸನ್ಮಾನ ಮಾಡಿದರು. ಉದ್ಘಾಟನೆ ಆದಾಗ ಎರ್ಗೋಲ ಇದ್ದಾಗೆ ಆವಾಗ ಅವ್ರಿಗೆ ಸನ್ಮಾನ ಮಾಡಿದ್ದು ಮತ್ತು ಅವರ ಸಾಧನೆಯನ್ನು ಇವತ್ತು ಇನ್ನೂ ಗುರುತಿಸ್ಬಿಟ್ಟು ಅವರಿಗೆ ಪ್ರಶಸ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಂದರೆ ಅವರು ಶಿಕ್ಷಕರಾಗಿ ಅನೇಕ ಉತ್ತಮ ಕೆಲಸಗಳು ಮಾಡ್ತಾಯಿದ್ದಾರೆ. ಮಕ್ಕಳಿಗೂ ಬುಕ್ಗಳು ಇಸ್ಕೊಡೋದು, ಬ್ಯಾಗ್ ಇಸ್ಕೊಡೋದು, ಔಷಧಿ ಕರ್ಕೊಳ್ಳೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಇನ್ನೂ ಮುಂತಾದ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ. ಮತ್ತು ಎರ್ಗೋಲ್ ಯೋಜನೆ ಇದಾಗಿದೆ, ಅದಕ್ಕೆ ಅವ್ರ ಸಾಧನೆ ಗುರುತಿಸ್ಬಿಟ್ಟು ಅವ್ರಿಗೆ ಯಾವುದಾನ ಒಂದು ಪ್ರಶಸ್ತಿ ಸಿಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಸಾರು ಮುಖಾಂತರ ಮನವಿ ಕೊಡ್ತಾ ಇದ್ದೀವಿ. 2024 ಆತ್ಮವಿಶ್ವಾಸ ವೇದಿಕೆಯವರಿಂದ ಏನು ಮನವಿಯನ್ನು ಸಲ್ಲಿಸಿರುತ್ತಾರೆ. ಎರ್ಗೋಲ ಡ್ಯಾಮ್ ನಿರ್ಮಾಣ ರೂವಾರಿಯಾದ ಚಂದ್ರಯ್ಯ ಅವರಿಗೆ ಪ್ರಶಸ್ತಿಯನ್ನು ನೀಡಬೇಕಿತ್ತು. ಈ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಅವರ ಪರವಾಗಿ ನಾನು ಪ್ರಭಾಕರ್ ಸ್ವೀಕರಿಸಿರುತ್ತೇನೆ. ಇದು ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂದು ಇದಾದ ಶೀಘ್ರವಾಗಿ ವಹಿಸಿಕೊಳ್ಳಲಿ ಎಂದು ನಮಗೆ ಆತ್ಮವಿಶ್ವಾಸ ವೇದಿಕೆಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ